ಫ್ರೆಂಡ್ಸ್ ಬೆಂಗಳೂರನ್ನು ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಒಂದಪ್ಪ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೋಡ್ಕೊಂಡು ಒನ್ ಡೇ ಕ್ಯಾಂಡಲ್ ಅಲ್ಲಿ. ಒನ್ ಡೇ ಕ್ಯಾಂಡಲ್ ಮಾರ್ಕೆಟ್ ಏನಾಗಿದೆ ಇವತ್ತಿನ ಮಾರ್ಕೆಟ್ ನೋಡಿ ಇಲ್ಲಿ ಒಂದು ಸ್ವಿಂಗ್ ಮಾಡಿತ್ತು, ಆಮೇಲೆ ಇಲ್ಲೊಂದು ಸ್ವಿಂಗ್ ಮಾಡಿತ್ತು. ಸೊ ಸೆಕೆಂಡ್ ಸ್ವಿಂಗ್ ಇಲ್ಲಿ ಒಂದು ಇದು ಸ್ವಿಂಗ್ ಫಸ್ಟ್ ಲೋ ಸ್ವಿಂಗ್, ಇದು ಸೆಕೆಂಡ್ ಲೋ ಸ್ವಿಂಗ್ ಇರೋದ್ರಿಂದ ಇಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಪ್ ಅಂಡ್ ಹೋಗಿತ್ತು. ಓಕೆ, ಸೊ ಇಲ್ಲಿ ಬಯರ್ಸ್ ಯಾವಾಗ ಬರ್ತಾವಪ್ಪ ಅಂತ ನಮ್ಗೆ ಹೇಗಪ್ಪ ಹೆವಿ ಬಯರ್ಸ್ ಅಲ್ಲಿ 50,000 ಯಾವಾಗ ಮಾರ್ಕೆಟ್ ಮೇಲ್ಗಡೆ ಕ್ಲೋಸ್ ಆಗಿ ಮಾರ್ಕೆಟ್ ಫಸ್ಟ್ ಇರುತ್ತೆ ಅವಾಗ ಬಯರ್ಸ್ ಹೆವಿ ಬಡಕ್ ಬರ್ತಾವ ಅಂತ ಹೇಳಿದೆ. ಬಟ್ ಮಾರ್ಕೆಟ್ ಏನಿದಪ್ಪ ಅಂದ್ರೆ ಸ್ವಲ್ಪ ಮೇಲ್ಗಡೆ ಓಪನ್ ಆಗ್ತಿದೆ. ಓಕೆ, ಸ್ವಲ್ಪ ಮೇಲ್ಗಡೆ ಓಪನ್ ಆಗಿ ಮಾರ್ಕೆಟ್ ಏನಪ್ಪ ಅಂದ್ರೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ ಆಗಿ ಮೇಲ್ಗಡೆ ಹೋಗಿ ಇಲ್ಲಿ ಸ್ವಲ್ಪ ಏನಾಗಿದಪ್ಪ ಅಂತಂದ್ರೆ 49,600 ಸ್ವಲ್ಪ ಟಚ್ ಕೊಟ್ಟಿಕ್ಷನ್ ಆಮೇಲೆ ಕೆಳಗಡೆ ಬಂದಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಸ್ಟ್ ಯಾಕಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ನೆಕ್ಲೈನ್ ಬೇಕಾಗಿರೋದ್ರಿಂದ, ಯಾಕಪ್ಪ ಅಂದ್ರೆ ಇಲ್ಲಿ ತುಂಬಾನೇ ದೊಡ್ಡದೇನಿತ್ತಲ್ಲ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನೆಕ್ಲೈನ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂದಿರೋದ್ರಿಂದ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಏನಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದಿದೆ. ಓಕೆ, ಸೊ ಮಾರ್ಕೆಟ್ ಮತ್ತೆ ಯಾವ ಒಂದು ಲೆವೆಲ್ ಅಲ್ಲಿ ಕೆಳಗಡೆ ಬಂದಿದ್ದಪ್ಪ ಅಂದ್ರೆ ಮಾರ್ಕೆಟ್ ಯಾವ ಒಂದು ಲೆವೆಲ್ ಅಲ್ಲಿ ಫ್ಲಿಪ್ ಝೋನ್ ಇತ್ತು ಆ ಫ್ಲಿಪ್ ಝೋನ್ ಇರೋ ಕೆಳಗಡೆ ಮಾರ್ಕೆಟ್ ಏನಪ್ಪ ಮತ್ತೆ ಎರಡನೇ ಕ್ಲೋಸ್ ಆಗಿರೋದ್ರಿಂದ ನಾಳಿನ ದಿನ ಮಾರ್ಕೆಟ್ ಏನಾಗಬಹುದಪ್ಪ ಅಂತಂದ್ರೆ ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಟೋಟಲ್ ಇವತ್ತಿನ ದಿನ ಒಂದು 800 ಪಾಯಿಂಟ್ ರನ್ನಿಂಗ್ ಇದೆ ಮಾರ್ಕೆಟ್. ಸುಮಾರು 700-971 ಪಾಯಿಂಟ್ ರನ್ನಿಂಗ್ ಇದೆ. ಸೊ ಇದೇನಪ್ಪ ಅಂದ್ರೆ ಮಾರ್ಕೆಟ್ ಇದು ಒಂದು ಸಪೋರ್ಟ್ ವರ್ಕ್ ಮಾಡಿದ್ರೆ ಇದೇನಾಗಪ್ಪ ನಾಳೆ ದಿನ ನಮಗೆ ವರ್ಕ್ ಮಾಡುತ್ತೆ. ಓಕೆ, ಸೊ ನಾಳೆ ದಿನ ಮಾರ್ಕೆಟ್ ಏನ್ ಮಾಡಪ್ಪ ಅಂದ್ರೆ ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಆಮೇಲೆ ಈ ಒಂದು ಏರಿಯಾ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ, ಓಕೆ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಇರ್ತಕ್ಕಂಥದ್ದು 49,600 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 50,000 ಇರುತ್ತೆ. 50,000 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಫಸ್ಟ್ ನೆಕ್ಸ್ಟ್ ಟಾರ್ಗೆಟ್ 50,400. ಓಕೆ, 50,400 ನಮಗೆ ನೆಕ್ಸ್ಟ್ ಟಾರ್ಗೆಟ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡಿದ್ರೆ 49,400 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ 49,000 ತನಕ ಬರ್ಬೋದು. 49,000 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಏರಿಯಾ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅನ್ನೋದು 50 ಮಿನಿಟ್ಸ್ ಟೈಮ್ ಟೇಬಲ್ ನೋಡ್ಕೊಂಡ್ರೆ 50 ಮಿನಿಟ್ಸ್ ಟೈಮ್ ಟೇಬಲ್ ನೋಡ್ಕೊಂಡ್ರೆ ಈಸಿಯಾಗಿ ನೋಡಿ ನಿಮ್ಗೆ ಏನಿದೆಪ್ಪ ಅಂದ್ರೆ ಈ ಒಂದು ಏರಿಯಾ ಏನಾದ್ರು ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಮೇಲ್ಗಡೆ ಅಂತ ಹೋಗುತ್ತೆ ಅಂತ ಹೇಳ್ಬೋದಾ. ಸೊ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಇದು ಈ ಒಂದು ಏರಿಯಾ ಏನಾಯ್ತಪ್ಪ ಅಂದ್ರೆ ಒಂದು ಲಿಕ್ವಿಡಿಟಿ ಝೋನ್ ಆಗಿತ್ತು. ಸೊ ಇದನ್ನೇನಾಗಿತ್ತಪ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಎಲ್ಲಿಗೆ ಹೋಗಿದ್ದಪ್ಪ ಅಂದ್ರೆ 49,600 ಹೋಗಿತ್ತು. ಬಟ್ ಇದು ಫಸ್ಟ್ ಆಗಿದೆ ಮಾರ್ಕೆಟ್ ಏನಿದಪ್ಪ ಮತ್ತೆ ರಿಟರ್ನ್ ಇದು ಈ ರೀತಿ ಬಂದಿದೆ. ಹೌದಾ, ಸೊ ಇಲ್ಲಿ ಏನಾಗಿರುತ್ತೆ ನಮಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಅಂದ್ರೆ ಈ ಒಂದು ಪಾಯಿಂಟ್ 49,200. ಓಕೆ, 49,200 ಇದೊಂದು ಪಾಯಿಂಟ್, ಆಮೇಲೆ 49,600 ಈ 2 ಪಾಯಿಂಟ್ ಏನಪ್ಪ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾವ. ಮಾರ್ಕೆಟ್ ಏನಾದ್ರು ನಾಳಿನ ದಿನ ಮಾರ್ಕೆಟ್ ಇದೇ ಒಂದು ಝೋನ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಮೇಲ್ಗಡೆ ಹೋಗುತ್ತೆ. ಫಸ್ಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ 49,400 ಇರುತ್ತೆ. ಅದಾದ ಕೂಡ ಏನಿರುತ್ತಪ್ಪ ಅಂದ್ರೆ 600. ಓಕೆ, ಈ 600 ಏನಾದ್ರು ಬ್ರೇಕ್ ಮಾಡ್ಕೊಂಡಿರ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ನಮ್ಗೆ ಏನಿರುತ್ತಪ್ಪ ಅಂತಂದ್ರೆ ಈ 50,000 ವರೆಗೂ ಕೂಡ ಮಾರ್ಕೆಟ್ ನಾಳಿನ ದಿನ ಏನಾಗುತ್ತಪ್ಪ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾನ 49,600 ಏರಿಯಾನ ಏನಾಗ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು, ಓಕೆ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನಾಗ್ಬಿಟ್ಟಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಕನ್ಸಲ್ಟೇಷನ್ ಆಗಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಸೊ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮತ್ತೆ ಮೇಲೆ ಹೋಗ್ತಪ್ಪ ಅಂದ್ರೆ 50,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಈ 49,000 ವರೆಗೆ ಅಥವಾ 49,100 ಒಳಗೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ 49,200 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಅಥವಾ ಎಂ ಪ್ಯಾಟರ್ನ್ ಮಾಡ್ಕೊಂಡು ಕಂಟ್ರೋಲ್ಸ್ ಆಗಿ ಕೆಳಗಡೆ ಬರ್ತಪ್ಪ ಅಂದ್ರೆ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡುತ್ತೆ. ಫಸ್ಟ್ 49,700 ಆಮೇಲೆ 48,700 ಮತ್ತು 48,600 ಈ ಎರಡು ಝೋನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಎಲ್ಲಿವರೆಗೂ ಬರುತ್ತಪ್ಪ ಅಂತಂದ್ರೆ ಈ ಒಂದು ಝೋನ್ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದ್ರೆ 48,400 ಆಮೇಲೆ 48,200 ಈ ಎರಡು ಝೋನ್ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು 49,100 ಒಳಗೆ ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಗ್ತಪ್ಪ ಅಂದ್ರೆ ನಾವು ಇಷ್ಟೆಲ್ಲ ಆಗಿರ್ತಕ್ಕಂಥದ್ದನ್ನ ಏನಾಗ್ತಪ್ಪ ಅಂದ್ರೆ ಲಿಕ್ವಿಡಿಟಿ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಸ್ಟಾಪ್ ಲಾಸ್ ಸೆಟ್ ಮಾಡ್ಕೊಂಡು ಏನಾಗ್ತಪ್ಪ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಕೆಳಗಡೆ ಬಂತಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಯಾಕಪ್ಪ ಈ ಟ್ರಂಪ್ ಏನಿದೆ ಅಲ್ಲ ಆ ಟ್ರಂಪ್ ಏನಾಗಿದೆಪ್ಪ ಅಂದ್ರೆ ನಮಗೆ ಇಂಡಿಯಾಕ್ಕೆ ಸ್ವಲ್ಪ ನೆಗೆಟಿವ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಏನಾದ್ರು ನೆಗೆಟಿವ್ ನ್ಯೂಸ್ ಬರ್ತಪ್ಪ ಅಂತಂದ್ರೆ
ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅನ್ನೋ ಮಾರ್ಕೆಟ್ 42,000 ಎರಡು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅನ್ನೋ ಮಾರ್ಕೆಟ್ ಕರೆಕ್ಟ್ ಆಗಿ ಎಲ್ಲ ಹೋಗ್ತಪ್ಪ 48,000 ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲಪ್ಪ ಇದು ಬ್ಯಾಂಕ್ ನಿಫ್ಟಿ. ಆಮೇಲೆ ನಾಳೆ ಏನಪ್ಪ ಅಂದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಅದನ್ನ ಸ್ವಲ್ಪ ನಾವು ಮಾಡಿದ್ರೆ ಗಮನ ಕೊಟ್ಟು ನೋಡಿ. ಸೆನ್ಸೆಕ್ಸ್ ಕೂಡ ಸೇಮ್ ಪ್ರಾಬ್ಲಮ್ ಆಗಿದೆ ನೋಡಿ. ಈಗ ಫಸ್ಟ್ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡುತ್ತೆ, ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಈ ಸಪೋರ್ಟ್ ನ ರೆಸ್ಪೆಕ್ಟ್ ಕೊಡುತ್ತೆ. ಅದೇ ರೀತಿಯಾಗಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಇರ್ತಕ್ಕಂಥದ್ದನ್ನ ಏನಾಗಿತ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು, ಹೌದಾ. ಸೊ ಅದೇ ರೀತಿ ಮೇಲ್ಗಡೆ ಹೋದ್ರು ಕೂಡ ಜಾಸ್ತಿ ಮೇಲ್ಗಡೆ ಹೋಗಿರ್ಲಿಲ್ಲ. ಅದು ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಈ ಒಂದು ಗ್ಯಾಪ್ ಡೌನ್ ಇದೆಯಲ್ಲ ಇದಕ್ಕೆ ಏನಾಗುತ್ತಪ್ಪ ಅಂದ್ರೆ ಕರೆಕ್ಟ್ ಮಾರ್ಕೆಟ್ ಇಲ್ಲಿ ರೀಚ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ರಿವರ್ಸ್ ಆಯ್ತು. ಅಂದ್ರೆ ಕೆಳಗಡೆ ಬಯರ್ಸಿದ್ರ ಮೇಲ್ಗಡೆ ಸೆಲೆಕ್ಟ್ ಅಂದ್ರೆ ಇವ್ರು ಕೂಡ ಏನಪ್ಪ ಏನಾದ್ರು ಕನ್ಫ್ಯೂಷನ್ ಝೋನ್ ಇದೆ, ಹೌದಾ. ಸೊ ಇಲ್ಲಿ ಕನ್ಫ್ಯೂಷನ್ ಝೋನ್ ದಲ್ಲಿ ಇರೋದ್ರಿಂದ ಮಾರ್ಕೆಟ್ ಎಲ್ಲಿವರೆಗೂ ಈ ಒಂದು ಲೆವೆಲ್ ಅನ್ನು ಕ್ರಾಸ್ ಮಾಡಿಲ್ಲ. ಓಕೆ, 77,200. ಓಕೆ, 77,200 ಎಲ್ಲಿವರೆಗೂ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಬೈಯರ್ಸ್ ಬರಂಗಿಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಈ ಒಂದು ಝೋನ್, ಓಕೆ, 76,500 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಇಲ್ಲಿ ಸೆಲ್ಲರ್ಸ್ ಬರೋದಿಲ್ಲ. ಓಕೆ, ಇದನ್ನ ನಾವು ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿದ್ರೆ ನಾವು ಇದನ್ನ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಸ್ವಲ್ಪ ಇದು ಟ್ರಿಕ್ ಇದೆ. ನಾನಿದೆ ಟ್ರಿಕ್ ಯಾವ ರೀತಿ ಹಾಕೋದಿಲ್ಲ. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ನಮಗೆ ಏನಿದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದೆ, ಹೌದಾ. ಇದು ಮೇಲ್ಗಡೆ ಇತ್ತು ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಇರ್ತಕ್ಕಂಥ ಸಪೋರ್ಟ್ ಇದೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಇನ್ನೊಂದು ನಿಯರೆಸ್ಟ್ ಏನಪ್ಪಾ ಅಂದ್ರೆ ಇದೊಂದು ಸಪೋರ್ಟ್ ಇದೆ, ಹೌದಾ. ಇಲ್ಲಿ ಎರಡು ಏನಪ್ಪಾ ಅಂದ್ರೆ ಸಪೋರ್ಟೆಡ್ ಇದೆ, ಹೌದಾ. ಇಲ್ಲಿ ಒಂದು ಇದು ಒಂದು ಸಪೋರ್ಟೆಡ್ ಇದೆ, ಇದು ಎರಡು ಸಪೋರ್ಟ್ ಇದೆ. ಮಾರ್ಕೆಟ್ ಯಾವಾಗ ಫುಲ್ ಹೆವಿಯಾಗಿ ಫಾಲ್ ಆಗುತ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಪಿಕ್ ಮಾಡಬೇಕು, ಹೌದಾ. 76,300 ಎಲ್ಲಿವರೆಗೂ ಬ್ರೇಕ್ ಮಾಡಿ ಎಲ್ಲಿವರೆಗೂ ಕೂಡ ಹೆವಿ ಸೆಲೆಕ್ಟ್ ಬರಂಗಿಲ್ಲ. ಆಮೇಲೆ ಇಲ್ಲ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಇರೋದ್ರಿಂದ ಎಲ್ಲಿವರೆಗೂ ಇದನ್ನ ಬ್ರೇಕ್ ಮಾಡಿಲ್ಲ, 77,300 ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತೀನಿ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಅಕಸ್ಮಾತ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಕೂಡ ನಿಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಇರ್ತಪ್ಪ ಅಂದ್ರೆ 77,800. ಆಮೇಲೆ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ 78,000 ಕೂಡ ಮಾರ್ಕೆಟ್ ನಮಗೆ ರೀಚ್ ಆಗೋ ಚಾನ್ಸಸ್ ಇದೆ. ಸೊ ನಾಳಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿಂದ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತು, ಫ್ಲಾಟ್ ಆಗಿ ಓಪನ್ ಆಯ್ತು, ಓಕೆ, ಫ್ಲಾಟ್ ಆಗಿ ಓಪನ್ ಆಯ್ತು ಅಂದ್ರೆ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಲಿಕ್ಕೆ ಸಕ್ಸಸ್ಫುಲ್ ಆಗಲಿಲ್ಲ, ಬ್ರೇಕ್ ಮಾಡ್ಲಿಕ್ಕೆ ಫೇಲ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕನ್ಸಲ್ಟೇಷನ್ ಗೆ ಮಾರ್ಕೆಟ್ ಸಡನ್ ಆಗಿ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಯ್ತು, 70,000 ಬ್ರೇಕ್ ಮಾಡಿತ್ತು. ಇದು ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ಫಸ್ಟ್ ನಮ್ಮ ಟಾರ್ಗೆಟ್ ಏನಾಗುತ್ತಪ್ಪ ಅಂದ್ರೆ 76,600 ಫಸ್ಟ್ ಟಾರ್ಗೆಟ್ ಬರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ 76,200 ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಡೈರೆಕ್ಟ್ ಆಗಿ 76,000 ಕೂಡ ಮಾರ್ಕೆಟ್ ಬರ್ಕೊಂಡು ಚಾನ್ಸಸ್ ತುಂಬಾ ಇರ್ತಕ್ಕಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿರುತ್ತಪ್ಪ ಅಂದ್ರೆ ಇಲ್ಲಿಂದ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಇಲ್ಲಿ ಕನ್ಸಲ್ಟೇಷನ್ ಆಗ್ತಿದೆ. ಅದು ಕನ್ಸಲ್ಟೇಷನ್ ಯಾವ ಏರಿಯಾ ಆಗ್ತಿಲ್ಲಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಆಗ್ತಿರೋದ್ರಿಂದ ನಾಳೆ ಏನೋ ಕನ್ಸಲ್ಟೇಷನ್ ಆಗಿ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡೋದ್ರೆ ಅದು ಸಕ್ಸಸ್ ಆಗಿಲ್ಲಪ್ಪ ಅಂದ್ರೆ ಕರೆಕ್ಟ್ ಆಗಿ ಅಲ್ಲಿಂದ ಕೆಳಗಡೆ ಮಾಡ್ಬೇಕು ಮತ್ತೆ ಸ್ಪೀಡ್ ಆಗಿ ಬೇಕಂತ ಚಾನ್ಸಸ್ ತುಂಬಾ ಇರ್ತವೆ. ಓಕೆ, ಅದಕ್ಕೆ ನೀವು ಏನ್ ಮಾಡಪ್ಪ ನಾಳೆ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದೇ ಝೋನ್ದಲ್ಲಿ, ಓಕೆ, ಇದೇ ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಇಲ್ಲಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ, ಓಪನ್ ಆಯ್ತಪ್ಪ ಅಂದ್ರೆ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಕನ್ಸಲ್ಟೇಷನ್ ಆಗಿ, ಓಕೆ, ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಏನಾಗ್ತಪ್ಪ 76,600 ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ 76,200 ಬರುತ್ತೆ. ಇದು ಕೂಡ ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ 76,000 ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್, ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ 77,400 ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂದು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಡಬಲ್ ಪಟ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟೈಟ್ ಯಾವಾಗ ಬರ್ತಪ್ಪ ಅಂದ್ರೆ 77,600. ಆಮೇಲೆ ಯಾವಾಗ ಬರ್ತಪ್ಪ ಅಂದ್ರೆ 77,800, ಆಮೇಲೆ 78,000. ಈ ರೀತಿ ಏನಾಗತ್ತಪ್ಪ ಅಂದ್ರೆ ಟಾರ್ಗೆಟ್ ನಾವು ನಾಳಿನ ಏನ ಮಾಡಬಹುದಪ್ಪ ಅಂದ್ರೆ ಇಲ್ಲಿ ಸೆನ್ಸಸ್ ರೀಚ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಏರಿಯಾ ಇರೋದ್ರಿಂದ ಮಾರ್ಕೆಟ್ ಏನಿದೆಪ್ಪ ಕೆಳಗಡೆ ಬಂದು ಮೇಲೆ ಹೋಗಿ ಎಲ್ಲ ಸ್ಟಾಪ್ ಹಿಟ್ ಮಾಡ್ಕೊಂಡು ಮತ್ತೆ ನಾಳೆಂದನೇ ಫ್ಲಾಟ್ ಓಪನ್ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ಏರಿಯಾನ ಓಕೆ 76,400 ಏನು ಏರಿಯಾ ಇದೆಯಲ್ಲ ಇದನ್ನ ಬ್ರೇಕ್ ಮಾಡೋದು ತುಂಬಾನೇ ಈಸಿಯಾಗಿ ಬ್ರೇಕ್ ಮಾಡೋದಂತ ನಾಳಿಂದ ನಮಗೆ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು. ನಾಳೆ ಎಲ್ಲಿ ಓಪನ್ ಆಗಿದೆ ಅಥವಾ ಡೈರೆಕ್ಟ್ ಆಗಿ ಇಲ್ಲೇ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರ್ಬೇಕು ತುಂಬಾ ಇರ್ತವೆ. ಓಕೆ, ಸೊ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಡಿಪ್ಟಿನ ನೋಡ್ಕೊಂಡ್ರೆ ನಿಫ್ಟಿನೂ ಕೂಡ ಅದೇ ರೀತಿ ಇದೆ. ಓಕೆ, ಇಲ್ಲಿನೂ ಕೂಡ ಏನಪ್ಪ ಅಂದ್ರೆ ಒಂದು
ಕನ್ಸಲ್ಟೇಷನ್ ಝೋನ್ದಲ್ಲಿ ಇದೆ ಅದು. ನಿಫ್ಟಿ ಕೂಡ ಕನ್ಸಲ್ಟೇಷನ್ ಝೋನ್ದಲ್ಲಿ ಇರೋದ್ರಿಂದ ಇದು ರೆಸಿಸ್ಟೆನ್ಸ್ ಏರಿಯಾ ಇರುತ್ತೆ, ಇದು ಸಪೋರ್ಟೆಡ್ ಏರಿಯಾ ಇರುತ್ತೆ. ಓಕೆ, ಸೊ ಇದನ್ನ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ನೀವು ಬೈಯರ್ ಬರಂಗಿಲ್ಲ. ಓಕೆ, ಇದನ್ನ ಯಾವ್ದಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಇಲ್ಲಿ ಸೆಲ್ಲರ್ಸ್ ಬರಂಗಿಲ್ಲ. ಇದನ್ನು ನಾವು ಸ್ವಲ್ಪ 50 ಮಿನಿಟ್ಸ್ ಟೈಮ್ ಬಂದು ನೋಡ್ಕೊಂಡ್ರೆ ಸೇಮ್ ನಿಫ್ಟಿ ಸ್ಟೋರ್ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಅದೇ ರೀತಿ ಸೇಮ್ ಚಾರ್ಟ್. ಓಕೆ, ಇದು ನಮ್ಗೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್. ಓಕೆ, ಆಮೇಲೆ ಇದು ನಮ್ಗೆ ಸೆಕೆಂಡ್ ರೆಸಿಸ್ಟೆನ್ಸ್ ಇತ್ತು, ಇದು ನಮ್ಗೆ ಫಸ್ಟ್ ರೆಸಿಸ್ಟೆನ್ಸ್. ಹೌದಾ, ಫಸ್ಟ್ ಇದು ಸೆಕೆಂಡ್. ಸೊ ಸೆಕೆಂಡ್ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಬ್ರೇಕ್ ಮಾಡಲಿಲ್ಲ. ಓಕೆ, ಇಲ್ಲಿ ಕೆಳಗಡೆ ಏನಪ್ಪ ಅಂದ್ರೆ ಈ ಕೆಳಗಡೆ ಇದು ಸಪೋರ್ಟ್, ಇದು ಸಪೋರ್ಟ್, ಇದು ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್. ಎಲ್ಲಿವರೆಗೂ ಇದು ಸೆಕೆಂಡ್ ಸಪೋರ್ಟ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಇಲ್ಲಿ ಸೆಲೆಕ್ಟ್ ಬರಂಗಿಲ್ಲ. ಎಲ್ಲಿವರೆಗೂ ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಇಲ್ಲಿ ಬಯಸ್ ಬರಂಗಿಲ್ಲ. ಓಕೆ, ಸೊ ನಾಳಿಂದ ಏನಾಗಬಹುದಪ್ಪ ಮಾರ್ಕೆಟ್ದಲ್ಲಿ ಕನ್ಸಲ್ಟೇಷನ್ ಇಲ್ಲಿ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ದಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಈ ಒಂದು ಟ್ರೇಡ್ ಅನ್ನ ಈ ಒಂದು ಏರಿಯಾನ 23,400 ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಚಾನ್ಸಸ್. ಫಸ್ಟ್ ಟಾರ್ಗೆಟ್ 23,500, ಆಮೇಲೆ ಅದು ಸೆಕೆಂಡ್ ಟಾರ್ಗೆಟ್ ಏಟ ಹೋಗುತ್ತಪ್ಪ ಅಂದ್ರೆ 23,550 ಮತ್ತು ಅದ್ರ ನೆಕ್ಸ್ಟ್ ಟಾರ್ಗೆಟ್ 23,600. ಈ ರೀತಿ ಏನಾಗತ್ತಪ್ಪ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಟಾರ್ಗೆಟ್ ನಾವು ರೀಚ್ ಮಾಡೋದಕ್ಕೆ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನ ಕಾಣುತ್ತಪ್ಪ ಅಂದ್ರೆ ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಕಾಣುತ್ತೆ, ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಓಕೆ, ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣೋದ್ರಿಂದ ಅಕಸ್ಮಾತ್ ಈ ಒಂದು ನೆಕ್ಲೈನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ. ಓಕೆ, ಈ ಒಂದು ನೆಕ್ಲೈನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ಪೀಡ್ ಆಗಿ ಹೋಗ್ತದೆ. ಒಂದ್ ವೇಳೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿಲ್ಲ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಏನಿದೆ ಈ ಒಂದು ಏರಿಯಾ 23,150 ಇದು ಈಸಿಯಾಗಿ ಬ್ರೇಕ್ ಮಾಡ್ಕೊಂಡು ಚಾನ್ಸಸ್ ಮಾರ್ಕೆಟ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವು ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಫ್ಲಾಟ್ ಆಗಿ ಓಪನ್ ಆಗೋದಿಲ್ಲ ಅಥವಾ ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ತುಂಬಾನೇ ಈಸಿ ಇರುತ್ತೆ ಮಾರ್ಕೆಟ್ ಸೆಲ್ಲರ್ಸ್ ಬರೋದು ಹಾಕೋದು ಭಾಳ ತುಂಬಾನೇ ಈಸಿ ಇರುತ್ತೆ. ಗ್ಯಾಪ್ ಓಪನ್ ಆಯ್ತು ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಈ ರೀತಿ ಎಂಪೈರ್ ಮಾಡ್ಕೊಂಡು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಏರಿಯಾ ಏನಾದ್ರು ಬ್ರೇಕ್ ಮಾಡ್ಕೊಂಡು 23,150 ಆಮೇಲೆ 23,050 ಇದೇನಾದ್ರು ಬ್ರೇಕ್ ಮಾಡ್ಕೊಂಡೈತಪ್ಪ ಮಾರ್ಕೆಟ್ ನೀಟಾಗಿ ಸ್ಪೀಡ್ ಆಗಿ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇರ್ತವೆ. ಅಥವಾ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ 23,400 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬರುತ್ತೆ, ಇದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತವೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ನೀಟಾಗಿ ಓಪನ್ ಟ್ರೈ ಮಾಡೋದು ಒಳ್ಳೆ. ಅಂದ್ರೆ ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡುತ್ತೆ. ಓಕೆ, ಸಡನ್ ಆಗಿ ನೀವು ಓಪನ್ ಆಗೋಣ ಕಾಲ್ ತೊಗೊಳೋದಾಗ್ಲಿ ಅಥವಾ ಕೂಡ ತೊಗೊಳೋದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಮಾರ್ಕೆಟ್ ಎಲ್ಲ ಓಪನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಎಲ್ಲಿ ಟ್ರೇಡ್ ಕೊಡಬೇಕು.